ಕತ್ತಲೆ. ಜಗನ್ನಾಥ ದೇವಾಲಯದಲ್ಲಿ ಕೇವಲ ಕೆಲವು ದೀಪಗಳ ಮಿನುಗುವ ಬೆಳಕು ಗರ್ಭಗುಡಿಯಲ್ಲಿ ಆವರಿಸಿರುವ ಮೌನವನ್ನು ಮುರಿಯುತ್ತಿದೆ. ಮುಖ್ಯ ಅರ್ಚಕರು ಸಂಪ್ರದಾಯದ ಪ್ರಕಾರ ಭಗವಾನ್ ಜಗನ್ನಾಥನ ವಿಗ್ರಹವನ್ನು ಎಬ್ಬಿಸಲು ಮತ್ತು ಸ್ನಾನ ಮಾಡಿಸಲು ಪ್ರವೇಶಿಸುತ್ತಾರೆ. ದೀಪದ ಬೆಳಕಿನಲ್ಲಿ ಭಗವಂತನ ನಗುವ ಮುಖವು ಹೊಳೆಯುತ್ತದೆ. ರಾಜೇಂದ್ರ ಅವರ ಕಣ್ಣುಗಳು ಪ್ರತಿದಿನದಂತೆ ಭಕ್ತಿಯಿಂದ ಬಾಗುತ್ತವೆ. ಆದರೆ ಇಂದು ಏನೋ ವಿಭಿನ್ನವಾಗಿದೆ. ಅವರ ದೃಷ್ಟಿ ಭಗವಂತನ ತುಟಿಗಳ ಮೂಲೆಯಲ್ಲಿ ಅಂಟಿಕೊಂಡಿತ್ತು. ಅಲ್ಲಿ ಏನೋ ಹಳದಿ ಬಣ್ಣದ ವಸ್ತು ಹತ್ತಿಕೊಂಡಿದೆ. ಬೇಳೆ ಮತ್ತು ಅನ್ನದ ಒಂದು ಕಾಳು. ಇದು ಏನು? ಅವರು ಹತ್ತಿರ ಹೋಗಿ ನೋಡುತ್ತಾರೆ. ಇದು ಖಿಚಡಿಯ, ಅಂದರೆ ಪಾಯಸದ ಕಾಳು. ಭಗವಂತನ ಕೆನ್ನೆಗಳ ಮೇಲೂ ತಿಳಿ ಹಳದಿ ಕಲೆಗಳಿವೆ. ಯಾರೋ ಮಗು ಆತುರದಲ್ಲಿ ತಿಂದು ಕೈ ಒರೆಸಿಕೊಂಡಂತೆ. ರಾಜೇಂದ್ರಜಿಯವರ ಹೃದಯ ಕಳವಳಗೊಳ್ಳುತ್ತದೆ. ದೇವಾಲಯದಲ್ಲಿ ಖಿಚಡಿ ಭೋಗವನ್ನು ಸಂಜೆ ಅರ್ಪಿಸಲಾಗುತ್ತದೆ, ಬೆಳಿಗ್ಗೆ ಖಂಡಿತ ಇಲ್ಲ. ಮತ್ತು ಗರ್ಭಗುಡಿಗೆ ಅವರ ಹೊರತಾಗಿ ಬೇರೆಯವರಿಗೆ ಪ್ರವೇಶಿಸಲು ಅನುಮತಿ ಇಲ್ಲ. ಇದು ಅಪವಿತ್ರತೆಯೇ ಅಥವಾ ಒಂದು ಪವಾಡವೇ? ಭಕ್ತಿ ಎಲ್ಲ ನಿಯಮಗಳನ್ನು ಮುರಿದಾಗ ಭಗವಂತನು ತನ್ನ ನಿಯಮಗಳನ್ನು ಮುರಿಯುತ್ತಾನೆ. ಈ ಕಥೆ ಯಾವುದೇ ಭಕ್ತನದ್ದಲ್ಲ, ಆದರೆ ತನ್ನ ಮಗನಿಗಾಗಿ ಭಗವಂತನು ತನ್ನ ಸಿಂಹಾಸನವನ್ನು ತ್ಯಜಿಸಿದ ತಾಯಿಯದ್ದು. ಜಸ್ಟ್ ಊಹಿಸಿ, ಭಗವಂತನ ತುಟಿಗಳವರೆಗೆ ಖಿಚಡಿ ಹೇಗೆ ತಲುಪಿತು? ಯಾರು ಆತ? ಜಗನ್ನಾಥನ ದ್ವಾರಗಳ ಆಚೆಗೆ ತಲುಪಿದವರು? ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತದೆ. ಅದಕ್ಕೆ ನೀವು ಕಾಮೆಂಟ್ನಲ್ಲಿ ಉತ್ತರಿಸಬೇಕು. ಆದ್ದರಿಂದ ವಿಡಿಯೋವನ್ನು ಗಮನವಿಟ್ಟು ನೋಡಿ. ರಾಜ ಗಜಪತಿ ಒಬ್ಬ ನ್ಯಾಯಪ್ರಿಯ ಮತ್ತು ಧರ್ಮನಿಷ್ಠ ಆಡಳಿತಗಾರ ತನ್ನ ಮಂತ್ರಿಗಳೊಂದಿಗೆ ರಾಜ್ಯದ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಅಷ್ಟರಲ್ಲಿ ಹೆದರಿದ ರಾಜೇಂದ್ರ ಅರ್ಚಕರು ಅಲ್ಲಿಗೆ ಬರುತ್ತಾರೆ. ಆಚಾರ್ಯ ರಾಜೇಂದ್ರ, ಈ ಸಮಯದಲ್ಲಿ ಇಲ್ಲಿ ಎಲ್ಲವೂ ಕ್ಷೇಮವೇ? ಮಹಾರಾಜ, ಅನಾಹುತವೆಂದೊಂದು ಹೇಳಬಹುದು ಮತ್ತು ಪವಾಡವೆಂದು ಹೇಳಬಹುದು. ನನಗೆ ಅರ್ಥವಾಗುವುದಿಲ್ಲ. ರಾಜನು ಎದ್ದು ನಿಲ್ಲುತ್ತಾನೆ. ದರ್ಬಾರಿನಲ್ಲಿ ಮೌನ ಆವರಿಸುತ್ತದೆ. ಸ್ಪಷ್ಟವಾಗಿ ಹೇಳಿ ಆಚಾರ್ಯ, ಏನಾಯಿತು? ಮಹಾರಾಜ, ಇಂದು ಮುಂಜಾನೆ ನಾನು ಗರ್ಭಗುಡಿಗೆ ಹೋದಾಗ ನಾನು ಪ್ರಭು ಜಗನ್ನಾಥನ ಶ್ರೀಮುಖದ ಮೇಲೆ ಖಿಚಡಿಯ ಕಣಗಳನ್ನು ನೋಡಿದೆ. ಇಡೀ ದರ್ಬಾರಿನಲ್ಲಿ ಪಿಸುಮಾತುಗಳು ಪ್ರಾರಂಭವಾಗುತ್ತವೆ. ಖಿಚಡಿ ಬೆಳಗ್ಗೆ? ಇದು ಅಸಾಧ್ಯ. ನೀವು ಖುದ್ದಾಗಿ ನೋಡಿದ್ದಿಲ್ಲ? ಯಾವುದೇ ಭ್ರಮೆ ಇರಬಹುದೇ? ಮಹಾರಾಜ, ನನ್ನ ಕಣ್ಣುಗಳಿಂದಲೇ ನೋಡಿದ್ದೇನೆ. ಯಾರೋ ಪ್ರಭುವಿಗೆ ಭೋಗ ಅರ್ಪಿಸಿದಂತೆ ಮತ್ತು ಅವರು ಅದನ್ನು ಸ್ವೀಕರಿಸಿದಂತೆ. ಆದರೆ ಪ್ರಶ್ನೆ ಏನೆಂದರೆ, ಯಾರು ಮತ್ತು ಹೇಗೆ? ದೇವಾಲಯದ ಎಲ್ಲಾ ದ್ವಾರಗಳು ಮುಚ್ಚಿದ್ದವು. ರಾಜಗಜಪತಿಯ ಕಣ್ಣುಗಳಲ್ಲಿ ಚಿಂತೆಯ ಜೊತೆಗೆ ಒಂದು ವಿಚಿತ್ರ ಕುತೂಹಲ ಮೂಡುತ್ತದೆ. ಇದು ಸಾಮಾನ್ಯ ಘಟನೆಯಲ್ಲ. ಇದು ದೇವಾಲಯದ ಭದ್ರತೆಯಲ್ಲಿ ಒಂದು ದೊಡ್ಡ ಲೋಪ ಅಥವಾ ಸ್ವತಃ ಪ್ರಭುವಿನ ಲೀಲೆ. ಕಂಡುಹಿಡಿಯಿರಿ. ಇಂದಿನ ರಾತ್ರಿ ದೇವಾಲಯದ ಭದ್ರತೆಯನ್ನು ದುಪ್ಪಟ್ಟುಗೊಳಿಸಿ. ಒಂದು ಪಕ್ಷಿಯೂ ರೆಕ್ಕೆ ಬಡಿಯದಂತೆ. ಒಂದು ಸಣ್ಣ ಸ್ವಚ್ಛವಾದ ಗುಡಿಸಲು. ತುಳಸಿ ಗಿಡದ ಬಳಿ ಮಣ್ಣಿನ ಒಲೆಯ ಮೇಲೆ ಒಂದು ಮಣ್ಣಿನ ಮಡಕೆ ಕುದಿಯುತ್ತಿದೆ. ಕರ್ಮಬಾಯಿ ಅವರ ಮುಖದ ಮೇಲೆ ವಯಸ್ಸಿನ ಸುಕ್ಕುಗಳಿಗಿಂತ ಹೆಚ್ಚು ವಾತ್ಸಲ್ಯ ಮತ್ತು ಮುಗ್ಧತೆ ಇದೆ. ರಾಗಿಯ ಖಿಚಡಿ ಮಾಡುತ್ತಿದ್ದಾರೆ. ಅವರ ಪ್ರತಿ ನಡೆಯಲ್ಲೂ ಒಂದು ಲಯವಿದೆ, ಒಂದು ಪ್ರೀತಿ ಇದೆ. ಒಬ್ಬ ಸಾಧು ಜ್ಞಾನಾನಂದ ಅಲ್ಲಿಂದ ಹಾದು ಹೋಗುವಾಗ ನಿಲ್ಲುತ್ತಾರೆ. ದೇವಿ, ನೀನು ಏನು ಮಾಡುತ್ತಿದ್ದೀಯಾ? ಕರ್ಮಾಬಾಯಿ ನಗುತ್ತಾ ಅವರ ಕಡೆ ನೋಡುತ್ತಾರೆ. ಪ್ರಣಾಮ ಮಹಾತ್ಮ. ನನ್ನ ಲಾಲ, ಅಂದರೆ ಮಗುವಿಗೆ ಭೋಗ ಮಾಡುತ್ತಿದ್ದೇನೆ. ಅವನಿಗೆ ನನ್ನ ಖಿಚಡಿ ಬಹಳ ಇಷ್ಟ. ಲಾಲ, ಮತ್ತು ನೀನು ಇನ್ನೂ ಸ್ನಾನವನ್ನು ಮಾಡಿಲ್ಲ. ಸ್ನಾನ ಮಾಡದೆ ಭಗವಂತನಿಗೆ ಭೋಗ? ಇದು ಘೋರ ಪಾಪ. ಶಾಸ್ತ್ರಗಳು ಇದರ ವಿರುದ್ಧವಿವೆ. ಕರ್ಮಾಬಾಯಿಯ ಮುಖ ಸ್ವಲ್ಪ ಇಳಿಯುತ್ತದೆ. ಅವರ ಕಣ್ಣುಗಳಲ್ಲಿ ಒಂದು ಮಗುವಿನಂತಹ ಗೊಂದಲವಿದೆ. ಆದರೆ ಮಹಾತ್ಮ, ನನ್ನ ಲಾಲ ಬೆಳಗ್ಗೆ ಹಸಿದಿರುತ್ತಾನೆ. ನಾನು ಸ್ನಾನ ಧ್ಯಾನದಲ್ಲಿ ತೊಡಗಿದರೆ ಅವನಿಗೆ ಭೋಗ ಸಿಗಲು ತಡವಾಗುತ್ತದೆ. ಅವನು ಅಸ್ವಸ್ಥನಾಗುತ್ತಾನೆ. ಮೂರ್ಖ ಸ್ತ್ರೀ, ಭಕ್ತಿಯ ಅರ್ಥ ಶಿಸ್ತು. ನಿಯಮಗಳು ಮೊದಲು ಬರುತ್ತವೆ, ಭಾವನೆಗಳು ನಂತರ. ಭಗವಂತನಿಗೆ ನಿನ್ನ ಕೊಳಕು ಖಿಚಡಿ ಅಲ್ಲ, ಶುದ್ಧ ಮನಸ್ಸು ಮತ್ತು ದೇಹದಿಂದ ನೀಡಿದ ಭೋಗ ಬೇಕು. ನಾಳೆಯಿಂದ ಮೊದಲು ಸ್ನಾನ, ನಂತರ ಪೂಜೆ ಮತ್ತು ಆಮೇಲೆ ಭೋಗ ಮಾಡು. ಅರ್ಥವಾಯಿತೇ? ಕರ್ಮಬಾಯಿ ಮೌನವಾಗಿ ತಲೆಬಾಗಿಸುತ್ತಾರೆ. ಸಾಧು ಜ್ಞಾನಾನಂದ ತೃಪ್ತಿಯ ಭಾವದಿಂದ ಮುಂದೆ ಹೋಗುತ್ತಾರೆ. ಅಷ್ಟರಲ್ಲಿ ಒಬ್ಬ 7-8 ವರ್ಷದ ಹುಡುಗ ಓಡುತ್ತಾ ಬರುತ್ತಾನೆ. ಅವನ ಕಣ್ಣುಗಳು ತುಂಟತನದಿಂದ ಕೂಡಿದ್ದು, ಮುಖದ ಮೇಲೆ ದೈವಿಕ ತೇಜಸ್ಸಿದೆ. ಅಮ್ಮ, ಅಮ್ಮ
ಕರ್ಮ, ಹಸಿವಿದೆ, ಖಿಚಡಿ ಆಯ್ತಾ? ಹೌದು ನನ್ನ ಮಗುವೆ, ಈಗ ತಾನೇ ಆಯಿತು. ಕೂತ್ಕೋ, ಈಗ ಬಡಿಸುತ್ತೇನೆ. ಅವರು ಮಗುವಿಗೆ ಖಿಚಡಿ ಬಡಿಸುತ್ತಾರೆ. ಮಗುವು ಬಹಳ ಆಸೆಯಿಂದ ತಿನ್ನುತ್ತಾನೆ. ಅಮ್ಮ, ಇಂದು ರುಚಿ ಸ್ವಲ್ಪ ಬೇರೆಯಾಗಿದೆ. ನಿನ್ನ ಕಣ್ಣುಗಳಲ್ಲಿ ಚಿಂತೆ ಏಕೆ ಇದೆ? ಏನಿಲ್ಲ ಮಗು, ನೀನು ಹೊಟ್ಟೆ ತುಂಬ ತಿನ್ನು. ನಾಳೆಯಿಂದ ಸ್ವಲ್ಪ ಕಾಯಬೇಕಾಗಬಹುದು ನಿನಗೆ. ಮಗು ಏನೂ ಹೇಳುವುದಿಲ್ಲ, ಕೇವಲ ಒಂದು ರಹಸ್ಯಮಯ ನಗುವಿನೊಂದಿಗೆ ಕರ್ಮಾಳನ್ನು ನೋಡುತ್ತಾ ಇರುತ್ತಾನೆ. ರಾಜ ಗಜಪತಿ ಸ್ವತಃ ರಾಜೇಂದ್ರ ಅರ್ಚಕರೊಂದಿಗೆ ಗರ್ಭಗುಡಿಯಲ್ಲಿ ಉಪಸ್ಥಿತರಿದ್ದಾರೆ. ಬಿಗಿ ಭದ್ರತೆಯ ಹೊರತಾಗಿಯೂ ಇಂದೂ ಅದೇ ದೃಶ್ಯ. ಭಗವಂತನ ವಿಗ್ರಹದ ಮೇಲೆ ಖಿಚಡಿಯ ತಾಜಾ ಕಲೆಗಳಿವೆ. ಇದು ಹೇಗೆ ಸಾಧ್ಯ? ನನ್ನ ಇಡೀ ಸೇನೆ, ನನ್ನ ಅತ್ಯಂತ ವಿಶ್ವಾಸಾರ್ಹ ಜನರು ಕಾವಲು ಕಾಯುತ್ತಿದ್ದರು. ಮಹಾರಾಜ, ಇದು ಯಾವುದೇ ಮನುಷ್ಯನ ಕೆಲಸವಲ್ಲ, ಇದು ಸ್ವಯಂ ಪ್ರಭುವಿನ ಇಚ್ಛೆ. ಹೇ ಪ್ರಭು ಜಗನ್ನಾಥ, ಇದು ಏನು ಲೀಲೆ? ನಮಗೆ ದಾರಿ ತೋರಿಸು. ಯಾರು ಆ ಭಾಗ್ಯಶಾಲಿ ಭಕ್ತ? ಅವರ ಭೋಗವನ್ನು ನೀವು ಎಲ್ಲಾ ನಿಯಮಗಳನ್ನು ಮುರಿದು ಸ್ವೀಕರಿಸುತ್ತಿದ್ದೀರಿ. ರಾಜನಿಗೆ ಏನು ತಿಳಿದಿತ್ತು? ಉತ್ತರವು ಒಂದು ಸಾಮಾನ್ಯ ಗುಡಿಸಲಿನಲ್ಲಿ ಅಡಗಿದೆ ಎಂದು. ಉತ್ತರವು ಆ ಪ್ರಶ್ನೆಯಲ್ಲಿ ಅಡಗಿತ್ತು. ಅದನ್ನು ವರ್ಷಗಳ ಹಿಂದೆ ರಾಜಸ್ಥಾನದ ಒಂದು ಸಣ್ಣ ಹಳ್ಳಿಯಲ್ಲೂ ಕೇಳಲಾಗಿತ್ತು. ನೀವು ಎಂದಾದರೂ ಭಗವಂತನನ್ನು ಅಳುವುದನ್ನು ನೋಡಿದ್ದೀರಾ? ಬನ್ನಿ ಮುಂದುವರಿಸೋಣ. ಒಂದು ವೇಳೆ ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತೀರಿ ಎಂದಾದರೆ ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಕೇವಲ ಜಯ ಜಗನ್ನಾಥ ಎಂದು ಬರೆಯಿರಿ. ಮತ್ತು ನಿಮ್ಮ ಭಾವನೆಗಳು, ನಿಮ್ಮ ಪ್ರಾರ್ಥನೆ ಅಥವಾ ಏನು ಹೇಳಬೇಕೆಂದಿದ್ದೀರೋ ಜಗನ್ನಾಥಜಿಯವರ ಪಾದಗಳಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ. ನೋಡು ಮಗಳೇ ಕರ್ಮ, ನಾವು ಪುಷ್ಕರಕ್ಕೆ ಹೋಗ್ತಿದ್ದೇವೆ. 4-5 ದಿನಗಳು ಬೇಕಾಗಬಹುದು. ಮನೆ ಮತ್ತು ಠಾಕೂರ್ಜಿಯವರ ಬಗ್ಗೆ ಗಮನ ಇರಲಿ. ನೀವು ಚಿಂತಿಸಬೇಡಿಯಪ್ಪ, ನಾನು ಎಲ್ಲವನ್ನೂ ನಿಭಾಯಿಸ್ತೇನೆ. ಮತ್ತು ಹೌದು, ಅತ್ಯಂತ ಮುಖ್ಯವಾದ ವಿಷಯ, ಠಾಕೂರ್ಜಿಯವರಿಗೆ ಭೋಗ ಅರ್ಪಿಸದೆ ನೀನು ಅನ್ನದ ಒಂದು ಕಾಳನ್ನು ಬಾಯಲ್ಲಿ ಹಾಕಬೇಡ. ಜೀ ಬಾಪು, ನಾನು ಪ್ರತಿದಿನ ನನ್ನ ಕೈಗಳಿಂದ ಭೋಗ ತಯಾರಿಸ್ತೇನೆ. ತಂದೆ ತಾಯಿ ಹೋಗ್ತಾರೆ. ಕರ್ಮ ಮರುದಿನ ಬೆಳಗ್ಗೆ ಎದ್ದು ರಾಗಿಯ ಖಿಚಡಿ ತಯಾರಿಸ್ತಾರೆ. ಒಂದು ಕಂಚಿನ ತಟ್ಟೆಯಲ್ಲಿ ಖಿಚಡಿ, ಅದರ ಮೇಲೆ ಸಾಕಷ್ಟು ತುಪ್ಪ ಮತ್ತು ಬೆಲ್ಲ ಹಾಕಿ ಅದನ್ನು ಭಗವಾನ್ ಕೃಷ್ಣನ ಸಣ್ಣ ವಿಗ್ರಹದ ಮುಂದೆ ಇಡ್ತಾರೆ. ಪ್ರಭು, ಭೋಗ ಸಿದ್ಧವಾಗಿದೆ. ನಾನು ಸ್ವಲ್ಪ ಹಸುವಿಗೆ ಹುಲ್ಲು ಹಾಕಿ ಬರ್ತೇನೆ, ನೀವು ತಿನ್ನಿ. ನಿಮಗೆ ಹಸಿವಾಗಿರಬಹುದು. ಅವರು ಕೆಲಸ ಮುಗಿಸಿ ಹಿಂತಿರುಗ್ತಾರೆ. ತಟ್ಟೆ ಹಾಗೆಯೇ ಇಡಲಾಗಿದೆ. ಅರೆ, ನೀವು ತಿಂದಿಲ್ಲ? ಏಕೆ? ಖಿಚಡಿ ಚೆನ್ನಾಗಿ ಆಗಿಲ್ಲವೇ? ಅಥವಾ ಬೆಲ್ಲ ಕಡಿಮೆ ಆಯಿತೆ? ಅವರು ತಟ್ಟೆಯಲ್ಲಿ ಇನ್ನೂ ಬೆಲ್ಲ ಸೇರಿಸ್ತಾರೆ. ನಂತರ ಕಾಯ್ತಾರೆ. ಏನೂ ಆಗುವುದಿಲ್ಲ. ಸಂಜೆ ಆಗುತ್ತದೆ. ಕರ್ಮಾಳಿಗೂ ಈಗ ಹಸಿವಾಗ್ತಿದೆ. ಅವರ ಕಣ್ಣುಗಳಲ್ಲಿ ನೀರು ಬರುತ್ತದೆ. ಪ್ರಭು, ನೀವು ಹೀಗೆ ಏಕೆ ಮಾಡ್ತಿದ್ದೀರಿ? ನೀವು ತಿನ್ನದಿದ್ರೆ ನಾನು ಕೂಡ ತಿನ್ನುವುದಿಲ್ಲ. ನಾನು ಹಸಿವಿನಿಂದ ಸಾಯ್ತೇನೆ. ಅಪ್ಪ ಹೇಳಿದ್ರು, ನಿಮ್ಮ ನಂತರವೇ ಊಟ ಮಾಡಬೇಕು. ತಿನ್ನಿ ದಯವಿಟ್ಟು. ಅವರ ಮುಗ್ಧತೆ, ಅವರ ಹಠ ಮತ್ತು ಅವರ ಕಣ್ಣೀರು ಗರ್ಭಗುಡಿಯಲ್ಲಿನ ಕಲ್ಲಿನ ವಿಗ್ರಹವನ್ನು ಕರಗಿಸುತ್ತದೆ. ಒಂದು ದಿವ್ಯ ಪ್ರಕಾಶ ಹರಡುತ್ತದೆ. ವಿಗ್ರಹದಿಂದ ಸ್ವತಃ ಭಗವಾನ್ ಶ್ರೀಕೃಷ್ಣ ಒಬ್ಬ ಮಗುವಿನ ರೂಪದಲ್ಲಿ ಪ್ರಕಟವಾಗ್ತಾರೆ. ಕರ್ಮಬಾಯಿ ಅವರನ್ನು ನೋಡಿ ಹೆದರುವುದಿಲ್ಲ, ಕೇವಲ ನಗುತ್ತಾರೆ. ಅವರಿಗೆ ತಿಳಿದಿತ್ತು ಅವರು ಬರುತ್ತಾರೆ ಎಂದು. ಆಳ್ತೀಯ ಏಕೆ ಕರ್ಮ? ಕೇವಲ ಪರದೆ ಹಾಕಿಬಿಡು. ನಾನು ಸುಮ್ಮನೆ ಭೋಗ ಸ್ವೀಕರಿಸ್ತೇನೆ. ಅರೆ, ಇಷ್ಟು ಚಿಕ್ಕ ವಿಷಯವೇ? ಮೊದಲೇ ಹೇಳಬೇಕಿತ್ತು ಪ್ರಭು. ನೀವು ಹಸಿದಿರುತ್ತಿರ್ಲಿಲ್ಲ, ನಾನು ಉಪವಾಸ ಮಾಡುತ್ತಿರಲಿಲ್ಲ. ಕರ್ಮ ತನ್ನ ಸೆರಗಿನಿಂದ ಪರದೆ ಮಾಡಿ ಅವರಿಗೆ ತನ್ನ ಕೈಯಿಂದ ಖಿಚಡಿ ತಿನ್ನಿಸುತ್ತಾರೆ. ಭಗವಂತನು ಇಡೀ ತಟ್ಟೆಯನ್ನು ಸ್ವಚ್ಛಗೊಳಿಸುತ್ತಾನೆ. ರಾಜಗಜಪತಿ ಗಾಢ ನಿದ್ರೆಯಲ್ಲಿದ್ದಾರೆ. ಅವರಿಗೆ ಒಂದು ಕನಸು ಬೀಳುತ್ತದೆ. ಕನಸಿನಲ್ಲಿ ಭಗವಾನ್ ಜಗನ್ನಾಥ ಸ್ವತಃ ಅವರ ಮುಂದೆ ನಿಂತಿದ್ದಾರೆ. ಆದರೆ ಅವರ ಮುಖ ಇಳಿದಿದೆ. ಪ್ರಭು, ನೀವು ದರ್ಶನ ನೀಡಿದ್ದೀರಿ, ನಾನು ಧನ್ಯನಾದೆ. ಆದರೆ ನೀವು ಚಿಂತಿತರಾಗಿದ್ದೀರಿ ಏಕೆ? ನನ್ನಿಂದ ಏನಾದರೂ ತಪ್ಪಾಯಿತೆ? ರಾಜ, ನಿನ್ನ ವ್ಯವಸ್ಥೆ ಬಹಳ ಚೆನ್ನಾಗಿದೆ, ಆದರೆ ಒಂದು ಸಮಸ್ಯೆ ಉಂಟಾಗಿದೆ. ಆಜ್ಞಾಪಿಸಿ ಪ್ರಭು. ಪೂರಿಯಲ್ಲೊಬ್ಬಳು ನನ್ನ ತಾಯಿ ವಾಸಿಸುತ್ತಾಳೆ, ಕರ್ಮ. ಅವಳು ಪ್ರತಿದಿನ ಬೆಳಿಗ್ಗೆ ನನಗೆ ಬಹಳ ಪ್ರೀತಿಯಿಂದ ಕಿಚಡಿ ತಿನ್ನಿಸುತ್ತಾಳೆ. ಅವಳ ಕೈಯ ಕಿಚಡಿ ತಿನ್ನದೇ ನನಗೆ ನೆಮ್ಮದಿ ಸಿಗುವುದಿಲ್ಲ. ರಾಜ ಆಶ್ಚರ್ಯಚಕಿತನಾಗುತ್ತಾನೆ. ಆದರೆ ಯಾರೋ ಜ್ಞಾನಿಯು ಅವಳನ್ನು ಪೂಜೆ ಪಾಠದ ಚಕ್ಕರಿನಲ್ಲಿ ಸಿಲುಕಿಸಿಬಿಟ್ಟಿದ್ದಾನೆ. ಈಗ ಅವಳು ಸ್ನಾನ ಧ್ಯಾನ ಮಾಡಿ ಭೋಗ ಮಾಡುತ್ತಾಳೆ.
ಹಸಿವಿನಿಂದ ನನ್ನ ಸ್ಥಿತಿ ಕೆಟ್ಟದಾಗಿ ಬಿಡುತ್ತದೆ. ಭೋಗ ಸಿಗುವ ಹೊತ್ತಿಗೆ ನಿನ್ನ ದೇವಾಲಯದ ಸಮಯವಾಗುತ್ತದೆ. ಹಾಗಾಗಿ ನಾನು ಬೇಗ ಬೇಗ ತಿಂದು ಕೈಬಾಯಿ ಒರೆಸಿಕೊಂಡು ಇಲ್ಲಿಗೆ ಬರಬೇಕಾಗುತ್ತದೆ. ಅದಕ್ಕಾಗಿಯೇ ನನ್ನ ಮುಖದ ಮೇಲೆ ಕಲೆಗಳು ಉಳಿದು ಬಿಡುತ್ತದೆ. ರಾಜ ಗಜಪತಿಯ ನಿದ್ರೆ ಮುರಿಯುತ್ತದೆ. ಅವರು ಬೆವರಿನಿಂದ ನೆನೆದಿದ್ದಾರೆ. ಅವರ ಮುಖದ ಮೇಲೆ ಆಶ್ಚರ್ಯ ಮತ್ತು ಭಕ್ತಿಯ ಮಿಶ್ರಭಾವವಿದೆ. ಕರ್ಮ ಅಮ್ಮ, ಕರ್ಮ. ರಾಜನ ಸೈನಿಕರು ಮತ್ತು ಮಂತ್ರಿಗಳು ಇಡೀ ಪೂರಿಯಲ್ಲೆಲ್ಲ ಕರ್ಮ ಹೆಸರಿನ ಮಹಿಳೆಯನ್ನು ಹುಡುಕುತ್ತಿದ್ದಾರೆ. ಅವರು ಕರ್ಮಾಬಾಯಿಯ ಗುಡಿಸಲಿನ ಬಳಿ ತಲುಪುತ್ತಾರೆ. ರಾಜ ಮತ್ತು ರಾಜೇಂದ್ರ ಅರ್ಚಕರು ಕೂಡ ಅಲ್ಲಿಗೆ ಬರುತ್ತಾರೆ. ಅವರು ನೋಡುತ್ತಾರೆ, ಕರ್ಮಾಬಾಯಿ ಸ್ನಾನ ಮಾಡಿ ಒದ್ದೆ ಕೂದಲಿನಲ್ಲಿ ಬೇಗ ಬೇಗ ಭೋಗ ತಯಾರಿಸುತ್ತಿದ್ದಾರೆ. ಅಲ್ಲಿ ತುಂಟ ಹುಡುಗ ಹೊರಗೆ ಕುಳಿತು ಕಾಯುತ್ತಿದ್ದಾನೆ. ಅಮ್ಮ, ಬೇಗ ಮಾಡು, ತುಂಬಾ ಜೋರಾಗಿ ಹಸಿವಾಗಿದೆ. ರಾಜ ಮತ್ತು ರಾಜೇಂದ್ರ ಅವರು ಪರಸ್ಪರ ನೋಡುತ್ತಾರೆ. ಅವರು ಅರ್ಥ ಮಾಡಿಕೊಳ್ಳುತ್ತಾರೆ, ಈ ಸಾಮಾನ್ಯ ಹುಡುಗನಲ್ಲ. ಅಷ್ಟರಲ್ಲಿ ಸಾಧು ಜ್ಞಾನಾನಂದ ಕೂಡ ಅಲ್ಲಿಗೆ ಬರುತ್ತಾರೆ. ಮಹಾತ್ಮ, ನೀವು ಇಲ್ಲಿ ಈ ಅಜ್ಞಾನಿ ಸ್ತ್ರೀಯ ಗುಡಿಸಲಿನಲ್ಲಿ? ಮಹಾತ್ಮ, ಯಾರನ್ನು ನೀವು ಅಜ್ಞಾನಿ ಎಂದು ಹೇಳುತ್ತಿದ್ದೀರೋ ಅವಳೇ ಸ್ವಯಂ ಭಗವಾನ್ ಜಗನ್ನಾಥನ ತಾಯಿ. ನೀವು ಹೇರಿದ ನಿಯಮಗಳ ಕಾರಣದಿಂದ ಭಗವಂತನು ಹಸಿದು ಇರಬೇಕಾಗಿದೆ. ಜ್ಞಾನಾನಂದನ ಮುಖ ನಾಚಿಕೆಯಿಂದ ಭಾಗಿಸುತ್ತದೆ. ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅವನು ಓಡಿ ಹೋಗಿ ಕರ್ಮಾಬಾಯಿಯ ಪಾದಗಳಿಗೆ ಬೀಳುತ್ತಾನೆ. ನನಗೆ ಕ್ಷಮಿಸು ಅಮ್ಮ, ನಾನು ಶಾಸ್ತ್ರಗಳ ಜ್ಞಾನವನ್ನಂತೂ ಪಡೆದುಕೊಂಡೆ, ಆದರೆ ಪ್ರೀತಿಯ ಮರ್ಮವನ್ನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ನಿಮ್ಮ ಭಕ್ತಿಯೇ ನಿಜವಾದ ಶಾಸ್ತ್ರ. ನೀವು ಮೊದಲಿನಂತೆ ಮಾಡುತ್ತಿದ್ದರೋ ಹಾಗೇ ನಿಮ್ಮ ಲಾಲಾಗೆ ಭೋಗ ಅರ್ಪಿಸಿ. ಕರ್ಮಾಬಾಯಿಯವರನ್ನು ಎತ್ತುತ್ತಾರೆ. ಅವರ ಕಣ್ಣುಗಳಲ್ಲಿ ಯಾವುದೇ ಕೋಪವಿಲ್ಲ, ಕೇವಲ ವಾತ್ಸಲ್ಯವಿದೆ. ಮಹಾತ್ಮ, ನೀವು ಸರಿಯಾಗಿದ್ದೀರಿ. ಆದರೆ ನನ್ನ ಲಾಲ, ಅವನು ಮಗು. ಅವನು ನಿಯಮಗಳನ್ನಲ್ಲ, ಕೇವಲ ತಾಯಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ರಾಜ ಗಜಪತಿ ಮತ್ತು ರಾಜೇಂದ್ರ ಅರ್ಚಕರು ಕೈ ಮುಗಿದು ಇದೆಲ್ಲವನ್ನು ನೋಡುತ್ತಿದ್ದಾರೆ. ಅವರ ಕಣ್ಣುಗಳು ತೇವಗೊಂಡಿವೆ. ಕರ್ಮಾಳ ತಂದೆ ತಾಯಿ ತೀರ್ಥಯಾತ್ರೆಯಿಂದ ಮರಳುತ್ತಾರೆ. ತಾಯಿ ನೋಡುತ್ತಾರೆ, ಬೆಲ್ಲದ ಮಡಕೆ ಬಹುತೇಕ ಖಾಲಿಯಾಗಿದೆ. ಕರ್ಮ, ಇಷ್ಟು ಬೆಲ್ಲ ಎಲ್ಲಿ ಹೋಯಿತು? ಅಮ್ಮ, ಠಾಕೂರ್ ಅವರು ಪ್ರತಿದಿನ ಖಿಚಡಿ ತಿನ್ನುತ್ತಾರೆ ಅಲ್ಲವೇ? ಅವರಿಗೆ ಬೆಲ್ಲ ಹೆಚ್ಚು ಇಷ್ಟ. ನಾನು ಪ್ರತಿದಿನ ಹಾಕಿಬಿಡುತ್ತಿದ್ದೆ. ತಂದೆ ಜೀವನ್ ರಾಮ್ ಅವರಿಗೆ ನಂಬಿಕೆಯಾಗುವುದಿಲ್ಲ. ಅವರಿಗೆ ಅನಿಸುತ್ತದೆ, ಮಗಳು ಸುಳ್ಳು ಹೇಳುತ್ತಿದ್ದಾಳೆ. ನಮಗೆ ಸುಳ್ಳು ಹೇಳುತ್ತೀಯಾ? ನೀನೇ ತಿಂದಿರುತ್ತೀಯಾ ಅಷ್ಟೇ? ಇಲ್ಲ ಅಪ್ಪ, ನಿಮಗೆ ನಂಬಿಕೆ ಇಲ್ಲದಿದ್ದರೆ ನಾಳೆ ನೀವೇ ನೋಡಿ. ಮರುದಿನ ಕರ್ಮ ಮತ್ತೆ ಖಿಚಡಿ ತಯಾರಿಸುತ್ತಾರೆ. ತಂದೆ ತಾಯಿ ಅಡಗಿ ನೋಡುತ್ತಾರೆ. ಕರ್ಮ ತಟ್ಟೆ ಇಡುತ್ತಾರೆ, ಸೆರಗಿನ ಪರದೆ ಮಾಡುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ. ಅವರು ತಮ್ಮ ಕಣ್ಣುಗಳಿಂದ ನೋಡುತ್ತಾರೆ, ತಟ್ಟೆಯಲ್ಲಿನ ಖಿಚಡಿ ನಿಧಾನವಾಗಿ ಮಾಯವಾಗುತ್ತಿದೆ. ಅವರ ಕಾಲ ಕೆಳಗಿನ ಭೂಮಿ ಕುಸಿಯುತ್ತದೆ. ಅವರು ಓಡಿ ಹೋಗಿ ತಮ್ಮ ಮಗಳ ಪಾದಗಳಿಗೆ ಬೀಳುತ್ತಾರೆ. ಮಗಳೇ, ನಮ್ಮನ್ನು ಕ್ಷಮಿಸು, ನಾವು ನಿನ್ನನ್ನು ಗುರುತಿಸಲಿಲ್ಲ. ನೀನು ಸಾಕ್ಷಾತ್ ಭಕ್ತಿಯ ಸ್ವರೂಪ. ಸಮಯ ಕಳೆದಿದೆ. ಕರ್ಮಾಬಾಯಿ ಈಗ ಬಹಳ ವೃದ್ಧರು ಮತ್ತು ದುರ್ಬಲರಾಗಿದ್ದಾರೆ. ಅವರು ತಮ್ಮ ಮಂಚದ ಮೇಲೆ ಮಲಗಿದ್ದಾರೆ. ಅವರ ಉಸಿರು ನಿಧಾನವಾಗಿ ನಡೆಯುತ್ತಿದೆ. ಅದೇ ಹುಡುಗ, ಅವನು ಈಗಲೂ ಅಷ್ಟೇ ದೊಡ್ಡವನಾಗಿದ್ದಾನೆ. ಅವರ ಕೈ ಹಿಡಿದು ಅವರ ಪಕ್ಕದಲ್ಲಿ ಕುಳಿತಿದ್ದಾನೆ. ಲಾಲಾ, ಈಗ ನನ್ನಿಂದ ಏಳಲು ಆಗುತ್ತಿಲ್ಲ. ಇಂದು ಖಿಚಡಿ ಹೇಗೆ ತಯಾರಿಸಲಿ? ನೀನು ಹಸಿದಿರುತ್ತೀಯಾ? ನೀನು ಚಿಂತೆ ಮಾಡಬೇಡ ಅಮ್ಮ. ನೀನು ನನಗೆ ಜೀವನವಿಡೀ ಉಣಬಡಿಸಿದ್ದೆ. ಇಂದು ನಾನು ನಿನ್ನನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಎಲ್ಲಿ ನೀನು ನನಗಾಗಿ ಏನನ್ನೂ ತಯಾರಿಸಬೇಕಾಗಿಲ್ಲ. ಕರ್ಮಾಬಾಯಿ ನಗುತ್ತಾರೆ ಮತ್ತು ಶಾಂತಿಯಿಂದ ತಮ್ಮ ಕಣ್ಣುಗಳನ್ನು ಮುಚ್ಚುತ್ತಾರೆ. ಅವರ ಆತ್ಮವು ದೇಹವನ್ನು ಬಿಡುತ್ತದೆ. ದೇವಾಲಯದಲ್ಲಿ ಗದ್ದಲ ಉಂಟಾಗಿದೆ. ಭಗವಾನ್ ಜಗನ್ನಾಥನ ವಿಗ್ರಹದ ಕಣ್ಣುಗಳಿಂದ ನಿರಂತರ ಕಣ್ಣೀರಿನ ಧಾರೆ ಹರಿಯುತ್ತಿದೆ. ಕಲ್ಲಿನ ವಿಗ್ರಹ ಅಳುತ್ತಿದೆ. ರಾಜ ಗಜಪತಿ ಮತ್ತು ರಾಜೇಂದ್ರ ಅರ್ಚಕರು ಓಡೋಡಿ ಬರುತ್ತಾರೆ. ಅವರು ಈ ದೃಶ್ಯ ನೋಡಿ ನಡುಗುತ್ತಾರೆ. ಹೇ ಪ್ರಭು, ಇದು ಏನು ನಡೆಯುತ್ತಿದೆ? ನಮ್ಮಿಂದ ಏನು ಅಪರಾಧವಾಯಿತು? ರಾಜ ಗಜಪತಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಕೈ ಮುಗಿದು ಪ್ರಾರ್ಥಿಸುತ್ತಾರೆ. ರಾತ್ರಿ ರಾಜನಿಗೆ ಮತ್ತೆ ಕನಸು ಬೀಳುತ್ತದೆ. ಭಗವಾನ್ ಜಗನ್ನಾಥ ಒಬ್ಬ ಚಿಕ್ಕ ಮಗುವಿನಂತೆ ಸಣ್ಣದಾಗಿ ಅಳುತ್ತಾ ಗೋಳಾಗುತ್ತಿದ್ದಾರೆ. ರಾಜ, ನನ್ನ ತಾಯಿ ಹೊರಟು ಹೋದಳು. ನನ್ನ ಕರ್ಮ ಅಮ್ಮ ನನ್ನನ್ನು ಬಿಟ್ಟು ಹೊರಟು ಹೋದಳು. ಈಗ ನನಗೆ ಬೆಳಿಗ್ಗೆ ಬೆಳಿಗ್ಗೆ ಪ್ರೀತಿಯಿಂದ ಖಿಚಡಿ ಯಾರು ತಿನ್ನಿಸುತ್ತಾರೆ? ಈಗ ನಾನು ಯಾರಿಗಾಗಿ ಕಾಯಲಿ? ರಾಜನಿಗೆ ಎಚ್ಚರವಾಗುತ್ತದೆ. ಅವರ ಕಣ್ಣುಗಳಿಂದಲೂ ಕಣ್ಣೀರು ಹರಿಯುತ್ತಿದೆ. ಆದರೆ ಇದು ಕೇವಲ ಒಬ್ಬ ತಾಯಿಯಾಗಿರಲಿಲ್ಲ. ಇಂತಹ ಇನ್ನೂ ಅನೇಕ ಕಥೆಗಳಿವೆ. ಅಲ್ಲಿ ಭಕ್ತಿಯು ಭಗವಂತನನ್ನು ಅಸಹಾಯಕಗೊಳಿಸಿತು. ರಾಜ ಗಜಪತಿ ಎಲ್ಲ ಅರ್ಚಕರು ಮತ್ತು ಇಡೀ ರಾಜ್ಯದ ಜನರನ್ನು ಒಟ್ಟುಗೂಡಿಸಿದ್ದಾರೆ. ಅವರ ಮುಖ ದೃಢ ಸಂಕಲ್ಪ ಮತ್ತು ಆಳವಾದ ಭಾವನೆಯಿಂದ ತುಂಬಿದೆ. ಇಂದಿನಿಂದ ಮತ್ತು ಈ ಸೃಷ್ಟಿಯ ಅಂತ್ಯದವರೆಗೆ ಭಗವಾನ್ ಶ್ರೀ ಜಗನ್ನಾಥನಿಗೆ ಅರ್ಪಿಸುವ 56 ಭೋಗಗಳಿಗಿಂತಲೂ ಮೊದಲ ಭೋಗವು
ನನ್ನ ತಾಯಿ ಭಗವಂತನ ತಾಯಿ ಕರ್ಮಾಬಾಯಿಯ ಹೆಸರಿನಲ್ಲಿ ರಾಗಿಯ ಕಿಚಡಿಯ ಅರ್ಪಿಸಲಾಗುವುದು. ಇದರಿಂದ ನನ್ನ ಪ್ರಭುಗಳಿಗೆ ಎಂದಿಗೂ ಅವರ ತಾಯಿ ಅವರನ್ನು ಬಿಟ್ಟು ಹೋಗಿದ್ದಾರೆ ಎಂದು ಅನಿಸಬಾರದು. ಅವರ ತಾಯಿ ಈಗ ಇಲ್ಲೇ ಇದ್ದಾರೆ, ನಮ್ಮೆಲ್ಲರ ಹೃದಯಗಳಲ್ಲಿ ಮತ್ತು ಈ ದೇವಾಲಯದ ಪರಂಪರೆಯಲ್ಲಿ ಶಾಶ್ವತವಾಗಿ. ಮತ್ತು ಈ ರೀತಿಯ ಒಂದು ಸಾಮಾನ್ಯ ರೈತನ ಮಗಳು ತನ್ನ ನಿಷ್ಕಪಟ ಪ್ರೀತಿ ಮತ್ತು ಭಕ್ತಿಯಿಂದ ಜಗನ್ನಾಥನ ತಾಯಿಯಾದಳು. ಇಂದಿಗೂ ಜಗನ್ನಾಥಪುರಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಭಗವಂತನು ತನ್ನ ತಾಯಿಯ ಕೈಯ ಕಿಚುಡಿಗಾಗಿ ಒಂದು ಮಗುವಿನಂತೆ ಕಾಯುತ್ತಾನೆ. ಈಗ ನೋಡೋಣ, ನಿಮ್ಮಲ್ಲಿ ಯಾರು ಈ ಕಥೆಯನ್ನು ಗಮನವಿಟ್ಟು ನೋಡಿದ್ದೀರಿ? ಒಂದು ಪ್ರಶ್ನೆ ಇದೆ ನಿಮಗಾಗಿ, ಉತ್ತರಿಸಿ. ಪ್ರಶ್ನೆ: ಕರ್ಮಾಬಾಯಿ ಮೊದಲ ಬಾರಿಗೆ ಭಗವಂತನಿಗೆ ಯಾವ ವಸ್ತುವಿನ ಭೋಗವನ್ನು ಅರ್ಪಿಸುತ್ತಾರೆ? ಎ. ಹಾಲು ಮತ್ತು ಬಾಳೆಹಣ್ಣು, ಬಿ. ರಾಗಿಯ ಕಿಚಡಿ, ಸಿ. ಪೂರಿ ತರಕಾರಿ, ಡಿ. ಹಾಲು ಅನ್ನ. ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲೂ ಬರೆಯಿರಿ. ಒಂದು ವೇಳೆ ನಿಮ್ಮ ಕಣ್ಣುಗಳಲ್ಲಿಯೂ ಕಣ್ಣೀರು ಬಂದಿದ್ದರೆ ನೀವು ಕೂಡ ಜಗನ್ನಾಥನ ಭಕ್ತರಾಗಿದ್ದೀರಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಡಿವೈನ್ ಭಕ್ತಿ ಶಾರ್ಟ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಭಾವನೆಯನ್ನು ಪ್ರಪಂಚಕ್ಕೆ ತಲುಪಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.